ನಮಸ್ಕಾರ ವೀಕ್ಷಕರೇ, ನಾನು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷರು. ಹಾಗೆ ಇವತ್ತು ತಾಲೂಕು ಕಚೇರಿಗೆ, ಮಡಿಕೇರಿ ತಾಲೂಕು ಕಚೇರಿಗೆ ಹೊಸದಾಗಿ ಬಿಲ್ಡಿಂಗ್ ಆಗಿರೋಂಥದ್ದು. ಹಾಗಾಗಿ ತಾಲೂಕು ಕಚೇರಿಗೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಂದಿದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹೊಸ ಕಟ್ಟಡ ಕಟ್ಟಿರುವಂತದ್ದು. ಆದ್ರೆ ಇಲ್ಲಿ ಸಾರ್ವಜನಿಕರಿಗೆ ಗಾಡಿಯನ್ನ ನಿಲ್ಸೋದಿಕ್ಕೆ ಮಳೆಗಾಲದಲ್ಲಿ ಗದ್ದೆ ರೀತಿಯ ಒಂದು ವ್ಯವಸ್ಥೆ ಕೂಡ ಇಲ್ಲಿ ನಿಮ್ಗೆ ಕಾಣ್ಬೋದು. ಯಾಕೆಂತಂದ್ರೆ ನೋಡಿ, ಹೊಸದಾಗಿ ಕಟ್ಟಡ ಕಟ್ಟಿರೋದು, ಗುತ್ತಿಗೆದಾರ ಯಾರು ಅಂತ ಗೊತ್ತಿಲ್ಲ. ಏನು ಅವ್ರಿಗೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಯಾವ ತರ ಏನ್ ಮಾಡಿದಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಇಲ್ಲಿ ಸಾರ್ವಜನಿಕರು ಬಂದ್ರೆ ಗಾಡಿಯನ್ನ ನಿಲ್ಸೋದಿಕ್ಕೆ ಗದ್ದೆ ಒಳಗಡೆ ನಿಲ್ಸ್ಬೇಕು, ಮತ್ತೆ ಗಾಡಿಗಳು ಕೂಡ ಇಲ್ಲಿ ಊದ್ಕೊಳ್ಳೋಂಥದ್ದು ವ್ಯವಸ್ಥೆ ಆಗ್ತಾ ಇದೆ. ನೋಡಿ, ಇದನ್ನೆಲ್ಲ ಎದುರಿಸ್ಬೇಕಾಗುತ್ತೆ ನಮ್ಮ ಸಾರ್ವಜನಿಕರು. ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರೆ, ಈ ಕೂಡಲೇ ಇದನ್ನ ನೋಡಿ ಸಾರ್ವಜನಿಕರಿಗೆ ವಾಹನಗಳನ್ನ ನಿಲ್ಸೋದಿಕ್ಕೆ ಸುಗಮವಾಗಿ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆ ಈ ತರ ಅವ್ಯವಸ್ಥೆ? ನೋಡಿ, ತಾಲೂಕ್ ಆಫೀಸ್ ಎದುರುಗಡೆ ಈ ತರ ಅವ್ಯವಸ್ಥೆ ಅಂತಂದ್ರೆ, ಇನ್ನು ಹೊರಗಡೆ ಗ್ರಾಮಾಂತರದಲ್ಲಿ ಎಷ್ಟು ಸಂಕಷ್ಟಗಳನ್ನ ಜನರು ಎದುರಿಸ್ಬೇಕು ಅನ್ನೋಂಥದ್ದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ತಮ್ಮ ದಂಡಾಧಿಕಾರಿಗಳಾಗಿರ್ಬೋದು, ಮತ್ತೆ ನಮ್ಮ ಕೊಡಗು ಜಿಲ್ಲೆ ನಮ್ಮ DC ಸಾಹೇಬರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಕೂಡಲೇ ಇದಕ್ಕೆ ಗಮನ ಹರಿಸಿ ಸುಗಮವಾಗಿ ಇಲ್ಲಿಗೆ ಕಚೇರಿಗೆ ಬರುವಂತ ಸಾರ್ವಜನಿಕರಿಗೆ ಸುಗಮವಾಗಿ ವಾಹನಗಳನ್ನ ನಿಲ್ಸೋದಿಕ್ಕೆ ಅವಕಾಶ ಮಾಡಿಕೊಡೋ ನಿಟ್ಟಿನಲ್ಲಿ ಇದನ್ನ ಒಂದು ಕಾಮಗಾರಿ ನಡೆಸಬೇಕು ಅಂತ ನಾನು ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.